guys, welcome to my YouTube channel. So this video all about ಶಿರ್ಸಿಯಲ್ಲಿ ಎಷ್ಟು ಮಳೆ ಆಯಿತು, ಎಷ್ಟು ನೀರು ಬಂತು ಅನ್ನೋದ್ರ ಬಗ್ಗೆ ವಿಡಿಯೋ ಫುಲ್ ವಾಚ್ ಮಾಡಿ. ಸರ್ಪ್ರೈಸಿಂಗ್ ಸ್ಟೋರಿ ಒಂದು ಹೇಳ್ತೀನಿ. ಸೊ ಇದು ನಾವು ಮನೇಲೆಲ್ಲರೂ ಖಾಲಿ ಇದ್ದ ಕಾರಣ ನಾವು ನೀರು ನೋಡೋಕ್ಕೋಸ್ಕರ ಶಿರ್ಸಿ ಸುತ್ತಾಡಿದ್ದಷ್ಟೇ. ಇದು ಶಿರ್ಸಿ ಸುತ್ತಮುತ್ತ ಹೋಗಿದ್ದು. ಸೊ ಇಲ್ಲೆಲ್ಲ ನಾರ್ಮಲ್ ಡೇಸಲ್ಲಿ ನೀರು ಇರೋದಿಲ್ಲ, ಬಟ್ ಈಗ ಮಳೆಗಾಲ ಆಗಿರೋದಕ್ಕೆ ತುಂಬಾ ನೀರು ಹರಿದಿತ್ತು. ಸೊ ನಾರ್ಮಲ್ ವೀಡಿಯೋಸ್ಗಳಲ್ಲಿ ನನಗೆ ಹೇಳೋದಕ್ಕೆ ವಿಷಯಗಳಾರು ಇರ್ತದೆ, ಬಟ್ ಈ ವಿಡಿಯೋದಲ್ಲಿ ವಿಷಯ ಇಲ್ಲದೆ ಇರೋದಕ್ಕೆ ನಾನೇನು ಮಾಡಿದ್ದೀನಿ ಅಂದರೆ ಒಂದು ಸ್ಟೋರಿನ ಹೇಳೋಣ ಅಂತ ಹೇಳಿ ತೊಗೊಂಡು ಬಂದಿದ್ದೀನಿ. ಎಸ್ಪೆಷಲಿ ನನಗೆ ಸ್ವಲ್ಪ ಸ್ಟೋರೀಸ್ ತುಂಬಾ ಹಿಡಿಸುತ್ತೆ. ಅದರಲ್ಲೂ ಸ್ಪೆಷಲ್ ಅಂದರೆ ಪೌರಾಣಿಕ ಕಥೆಗಳು ನನಗೆ ತುಂಬಾ ಇಷ್ಟ ಆಗುತ್ತೆ. ಐ ಮೀನ್ ಟು ಸೇ ರಾಮಾಯಣ, ಮಹಾಭಾರತ ಆ್ಯಂಡ್ ಶಿವಪಾರ್ವತಿ ಕಥೆಗಳು. ಇದರಲ್ಲಿ ನಾನು ಆಲ್ಮೋಸ್ಟ್ ನೋಡಿದ್ದೀನಿ, ತಿಳ್ಕೊಂಡಿದ್ದೀನಿ. ಸೊ ಅಷ್ಟು ಎಲ್ಲ ತಿಳ್ಕೊಂಡಿದ್ದೀನಿ ಅಂತಲ್ಲ, ಬಟ್ ನಂಗೆ ಇಷ್ಟ ಅಂತ ಹೇಳಿ ನಾನು ಭಾಳ ಇಂಟ್ರೆಸ್ಟಿಂಗಿಂದ ಕೇಳ್ತೀನಿ, ಸರ್ಚ್ ಮಾಡ್ತೀನಿ ಅವುಗಳ ಬಗ್ಗೆ. ಸೊ ಅದರಲ್ಲಿ ನನಗೊಂದು ಸರ್ಚ್ ಮಾಡಿದ್ರಲ್ಲಿ ಒಂದು ಕತೆ ಸಿಕ್ಕಿದೆ. ನಾನು ಆ್ಯಕ್ಚುಲಿ ನನ್ನ ಹತ್ರ ಅಂದರೆ ನನಗೆ ಪೂರ್ತಿ ಗೊತ್ತಿದೆ ಅಂತಲ್ಲ, ಬಟ್ ನಂಗೆ ಇಷ್ಟ ಆಯ್ತು ಆ ಕತೆ. ನಾನು ನಂಬುವಂಥ ಕಥೆನೇ ಅದು ನಾನು ಕೇಳಿದ್ದೀನಿ ತುಂಬ ಜನರಿಂದ. ಸೊ ಅದನ್ನು ನಾನು ಇವತ್ತು ನಿಮ್ಗೆ ಹೇಳಬೇಕು ಅಂತ ಇದ್ದೀನಿ. ಎಷ್ಟು ಜನ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನಂತೂ ನಂಬ್ತೀನಿ, ನಾನು ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ವಿಡಿಯೋದಲ್ಲಿ ಸ್ಪೆಷಲಿ ನಿಮಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಸೊ ಅಮ್ಮ ಇದು ನೀರು ಎಷ್ಟು ಬಂದಿದೆ ಅಂತ ತೋರಿಸ್ತಾ ಇದ್ದಾರೆ. ನಾವು ಕಂಟಿನ್ಯೂ ಮಾಡೋಣ ನಮ್ಮ ಕಥೆಯಿಂದ. ಸೊ ನಮ್ಮ ಕಥೆಯ ಟೈಟಲ್ ಏನು ಅಂದರೆ, ಅವನಿಗೆ ಸಿಕ್ಕಿರುವಂಥ ವರದಿಂದನೇ ಅವನು ಹೇಗೆ ಸತ್ತು ಹೋದ ಅನ್ನೋದೇ ಕಥೆಯ ಟೈಟಲ್. ಸೊ ಇದು ಶಿವಪುರಾಣಗಳಲ್ಲಿ ಮೋಸ್ಟ್ ಆಫ್ ದ ಶಿವನ ಕಥೆಗಳಲ್ಲಿ ಸಿಗ್ಬೋದು. ಸೊ ಲೆಟ್ಸ್ ಬಿಗಿನ್ ವಿತ್ ಇಟ್. ಪ್ರಕಾಸುರ ಅಂತ ಒಬ್ಬ ರಾಕ್ಷಸ ಶಿವನನ್ನು ಕುರಿತು ತಪಸ್ಸು ಮಾಡಲಿಕ್ಕೆ ಶುರು ಮಾಡ್ತಾನೆ. ಶಿವನನ್ನು ಇಂಪ್ರೆಸ್ ಮಾಡೋದಕ್ಕೋಸ್ಕರ ತನ್ನ ದೇಹದಿಂದ ಮಾಂಸವನ್ನು ಕತ್ತರಿಸಿ ಯಜ್ಞಗಳಿಗೆ ಅರ್ಪಿಸ್ಲಿಕ್ಕೆ ಶುರು ಮಾಡ್ತಾನೆ. ಇದನ್ನು ತಾಮಸ ರೀತಿಯ ಯಜ್ಞ ಅಂತಾರೆ. ಈ ರೀತಿ ಯಜ್ಞಗಳನ್ನು ಬರೀ ರಾಕ್ಷಸರು ಮಾತ್ರ ಮಾಡೋಕ್ಕೆ ಸಾಧ್ಯ, ಅವರೇ ಮಾಡ್ತಿರ್ತಾರೆ. ಸೊ ವೃಕಾಸುರನ ಆಸೆ ಗೊತ್ತಿದ್ದರಿಂದ ಶಿವ ಏನು ಮಾಡ್ತಾನೆ, ಅವನ ಮುಂದೆ ಪ್ರತ್ಯಕ್ಷ ಆಗೋದಿಲ್ಲ. ಅವನಿಗೆ ಗೊತ್ತಿರ್ತದೆ ವೃಕಾಸುರ ಏನು ಕೇಳೋನಿದಂತ ನಂತರ ಅಂಥೇಳಿ. ಸೊ ಶಿವ ಪ್ರತ್ಯಕ್ಷ ಆಗೋದಿಲ್ಲ. ಆದರೂ ವೃಕಾಸುರ ತನ್ನ ಹಠ ಬಿಡದೆ ಕೊನೆಗೆ ಯಜ್ಞಕ್ಕೆ ತನ್ನ ತಲೆಯನ್ನು ಕತ್ತರಿಸಿ ಹಾಕಬೇಕು ಅಂತ ಡಿಸೈಡ್ ಮಾಡಿ ಕತ್ತರಿಸಲಿಕ್ಕೆ ಮುಂದಾಗ್ತಾನೆ. ಆಗ ಶಿವ ಅವನ ಒಂದು ಹುಚ್ಚಾಟಕ್ಕೆ ಮಣಿದು ಅವನ ಮುಂದೆ ಪ್ರತ್ಯಕ್ಷ ಆಗಲೇಬೇಕಾಗ್ತದೆ, ಆಗ್ತಾನೆ ಕೂಡ. ಆಗಿ ಅವನ ಹತ್ರ ವರ ಕೇಳು ಅಂತಾನೆ. ಅವನೇನು ವರ ಕೇಳ್ತಾನೆ ಅಂದರೆ, ತಾನು ಕೈ ಇಟ್ಟ ಕೂಡಲೇ ಅವ್ರದ್ದು ತಲೆ ಇರುತ್ತಲ್ಲ ಅದು ಒಡೆದು ಹೋಳಾಗ್ಬಿಡ್ಬೇಕು ಅಂತ ವರ ಕೊಡು. ಯಾರೇ ಆಗಲಿ, ಅದು ಅವನ ಕೈ ಇಟ್ಟ ಕೂಡಲೇ ತಲೆ ಒಡೆದು ಹೋಳಾಗಬೇಕು ಅಂತ ವರ ನನಗೆ ಕೊಡು ಅಂತ ಹೇಳಿ ಕೇಳ್ತಾನೆ. ಶಿವನಿಗೆ ಬೇಜಾರಾದರೂ ಒಲ್ಲದ ಮನಸ್ಸಿಂದ ಅವನಿಗೆ ಆ ವರನ ಕರುಣಿಸ್ತಾನೆ. ಆದರೆ ಈ ಪಾಪಿ ವೃಕಾಸುರ ಏನು ಮಾಡ್ತಾನೆ ಅಂದರೆ, ಶಿವನ ತಲೆ ಮೇಲೆ ಕೈ ಇಟ್ಟು ಪಾರ್ವತಿಯನ್ನು ತನ್ನದಾಗಿಸಿಕೊಂಡು ಕೈಲಾಸದ ಮೇಲೆ ರಾಜ್ಯಭಾರ ಮಾಡಬೇಕು ಅಂತ ಹೇಳಿ ಶಿವನನ್ನು ಅಟ್ಟಾಡಿಸ್ಕೊಂಡು ಹೋಗ್ತಾನೆ ಶಿವನ ತಲೆ ಮೇಲೆ ಕೈ ಇಡಲಿಕ್ಕೆ. ಅದನ್ನು ನೋಡಿ ಶಿವ ಹೆದ್ರಿ ಎಲ್ಲ ಕಡೆ ಎಲ್ಲ ಲೋಕಗಳಲ್ಲಿ ಓಡೋಗ್ಲಿಕ್ಕೆ ಶುರು ಮಾಡ್ತಾನೆ. ಓಡೋಗ್ಲಿಕ್ಕೆ ಶುರು ಮಾಡ್ತಾನೆ. ಬ್ರಹ್ಮ, ಇಂದ್ರಾದಿ ದೇವತೆಗಳು ಮತ್ತು ಯಾವ್ಯಾವ ದೇವತೆಗಳಿದ್ದಾರೆ, ಅವ್ರು ಯಾರಿಗೂ ಏನು ಹೆಲ್ಪ್ ಮಾಡೋಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ. ಯಾಕಂದರೆ ಯಾರೇ ಅಡ್ಡ ಬಂದರು ಅವ್ರ ತಲೆ ಮೇಲೆ ಕೈ ಇಟ್ಟು ಅವ್ರ ತಲೆ ಹೊಡೆದಾಕೋ ಪ್ಲ್ಯಾನಲ್ಲಿ ಇರ್ತದೆ ವೃಕಾಸುರಂದು. ಸೊ ಶಿವ ಹೀಗೆ ಓಡಾಡಬೇಕಾದ್ರೆ ಅವರೆಲ್ಲ ಏನು ಮಾಡ್ತಾರೆ, ಉಳಿದ ದೇವತೆಗಳೆಲ್ಲ ಏನು ಮಾಡ್ತಾರೆ, ವಿಷ್ಣುವಿನ ಮೊರೆ ಹೋಗ್ತಾರೆ. ಆಗ ವಿಷ್ಣು ತನ್ನ ಯೋಗ ಮಾಯೆಯಿಂದ ವಟುವಿನ ವೇಷ ಹಾಕ್ಕೊಂಡು ವೃಕಾಸುರನ ಎದುರಿಗೆ ಬರ್ತಾನೆ. ಹೇಳ್ತಾನೆ, ರಾಕ್ಷಸ ರಾಜ ವೃಕಾಸುರ, ಓಡಿ ಬಹಳ ಸುಸ್ತಾದಂತೆ ಕಾಣ್ತಾ ಇದ್ದಿ. ದೇಹಕ್ಕೆ ಇಷ್ಟು ಆಯಾಸ ಕೊಡಬಾರ್ದು. ನಮ್ಮ ದೇಹ ಎಲ್ಲ ಸುಖಕ್ಕೂ ಮೂಲ. ನೀನು ಇಷ್ಟು ಆಯಾಸಗೊಳ್ಳಲು ಕಾರಣ ಏನು ಅಂತ ಕೇಳ್ತಾನೆ. ವಟು ವೇಷದಲ್ಲಿದ್ದ ನಾರಾಯಣನ ಮಾತನ್ನು ಕೇಳಿ ಬೆಣ್ಣೆ ಅಂತ ಅವನಿಗೆ ಕರಗಿ ಅವನ ಕಥೆಯೆಲ್ಲ ಹೇಳ್ತಾನೆ ರಾಕ್ಷಸ ರಾಜ ವಿಷ್ಣುವಿಗೆ. ಆಗ ವಟು ವೇಷದಲ್ಲಿದ್ದ ನಾರಾಯಣ ಗಹಗಹಿಸಿ ನಕ್ಕುತ್ತಾ, ವರ್ಡನ್ನು ನಾನು ಪಿಕ್ ಮಾಡಿದೆ, ಓಕೆ, ಗಹಗಹಿಸಿ ನಗ್ತಾ ಹೇಳ್ತಾನೆ, ಅಯ್ಯೋ ಹುಚ್ಚಪ್ಪ, ಎಲ್ಲ ಬಿಟ್ಟು ಆ ಶಿವನ ಮಾತನ್ನು ಕೇಳಿ ಇಷ್ಟೆಲ್ಲ ಮಾಡ್ತಾ ಇದೆಯಾ? ಅವನು ಪಿಶಾಚಿಗಳ ರಾಜ. ಪಿಶಾಚಿಗಳ ಮಾತನ್ನು ಯಾರಾದರೂ ನಂಬ್ತಾರೆಯೇ? ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ಬೇಕಾದರೆ ನಿನ್ನ ತಲೆ ಮೇಲೆ ನೀನೇ ಕೈ ಇಟ್ಕೊಂಡು ಚೆಕ್ ಮಾಡು. ಅವನು ಕೊಟ್ಟಿರೋ ವರ ನಿಜನೋ ಸುಳ್ಳು ಅಂತ ಚೆಕ್ ಮಾಡು, ಆವಾಗ ನಿನಗೆ ಅರ್ಥ ಆಗ್ತದೆ ಅಂತ ಹೇಳಿ ಹೇಳ್ತಾನೆ. ಅವನ ಮಾತನ್ನು ಆಮೇಲೆ ಹೇಳ್ತಾನೆ,
ಒಂದು ವೇಳೆ ನೀನು ಚೆಕ್ ಮಾಡಿದ ಕೂಡಲೇ ಗೊತ್ತಾಗುತ್ತಲ್ಲ, ಆವಾಗ ಶಿವನಿಗೆ ನಾವೇ ಹಿಡಿದು ಬಂಧಿಸಿ ಏನದು ಕಠಿಣ ಕ್ರಮ ಅವನ ಮೇಲೆ ತೆಗೆದುಕೊಳ್ಬೋದು, ಅವನಿಗೆ ನಾವು ಶಿಕ್ಷೆ ಕೊಡ್ಬೋದು. ಸೊ ನೀನು ಚೆಕ್ ಮಾಡು ಅಂತ ಹೇಳ್ತಾನೆ. ಆವಾಗ ಒಟ್ಟು ವೇಷದಲ್ಲಿದ್ದ ವಿಷ್ಣುವಿನ ಮಾತು ಕೇಳಿ ವೃಕಾಸುರ ರಾಜ ತನ್ನ ತಲೆ ಮೇಲೆ ತಾನೇ ಕೈ ಇಟ್ಕೊಳ್ತಾನೆ. ಈ ರಾಕ್ಷಸರನ್ನ ಮಂದಬುದ್ಧಿ ಅನ್ನೋದು ಸುಮ್ಮನೆ ಅಲ್ಲ, ನಿಜವಾಗ್ಲೂ ಹೇಳ್ತಾರೆ. ಸೊ ವಿಷ್ಣುವಿನ ಮಾತು ಕೇಳಿ ಅವನ ತಲೆ ಮೇಲೆ ಕೈ ಇಟ್ಕೊಂಡು ಕೂಡಲೇ ಅವನ ತಲೆ ಸಿಡಿದು ಹೋಳಾಗ್ತದೆ. ಮತ್ತೇನು ಶಿವ ಕೊಟ್ಟಿರೋ ವರ ಅಂದರೆ ಏನು ತಮಾಷೆನ, ಹೋಳಾಗ್ತದೆ. ಸೊ ಅಲ್ಲಿಗೆ ಅವನು ಸಾವನ್ನಪ್ತಾನೆ. ಇದಾಗಿತ್ತು ತನ್ನ ವರದಿಂದನೇ ಅವನು ಸಾವನ್ನಪ್ಪಿರೋ ಕಥೆಯ ಸಂಕ್ಷಿಪ್ತ ವಿವರಣೆ. ಆಮೇಲೆ ನಾರಾಯಣ ಏನು ಮಾಡ್ತಾನೆ, ಶಿವನನ್ನು ಕರೆದು ಹೇಳ್ತಾನೆ, ಈ ಪಾಪಿ ತನ್ನ ಪಾಪದಿಂದಲೇ ಸತ್ತ. ದೇವಾದಿ ದೇವನಾದ ನಿನಗೆ ಮೋಸ ಮಾಡಲು ಹೊರಟ ಇಂಥವನಿಗೆ ಹೀಗೆ ಆಗಬೇಕು. ನೀವಿನ್ನು ನೆಮ್ಮದಿಯಿಂದ ಕೈಲಾಸಕ್ಕೆ ಹೊರಡಬಹುದು ಎಂದು ಹೇಳಿ ಅವನಿಗೆ ಕೈ ಮುಗಿದು ಬೀಳ್ಕೊಡ್ತಾನೆ. ಇದಾಗಿತ್ತು ಇವತ್ತಿನ ಇಷ್ಟ ಕತೆ. ಈ ಕಥೆಯಿಂದ ನಾವೇನು ಕಲಿಬೇಕು ಅಂದರೆ, ಜೀವನದಲ್ಲಿ ನಾವು ಬೆಳೆಯಲು ಅನೇಕರು ನಮಗೆ ನೆರವಾಗುತ್ತಾರೆ. ಅವರ ಉಪಕಾರವನ್ನು ಒಳ್ಳೆಯ ರೀತಿಯಲ್ಲಿ ಸ್ಮರಿಸಿ ಸಾಧ್ಯವಾದರೆ ಪ್ರತ್ಯುಪಕಾರ ಮಾಡಬೇಕು. ಆದರೆ ಎಷ್ಟೋ ಬಾರಿ ನಾವು ಅವರ ಬೆಳವಣಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚುಪಟ್ಟು ಅವರ ಉಪಕಾರಗಳನ್ನು ಮರೆತು ವ್ಯವಹರಿಸಿದಾಗ ನಮ್ಮ ಅಧೋಗತಿಯನ್ನು ನಾವೇ ಬರಮಾಡಿಕೊಳ್ಳುತ್ತೇವೆ. ಉಪಕಾರ ಸ್ಮರಣೆ ಮತ್ತು ಕೃತಜ್ಞತಾ ಭಾವ ನಾವು ಬದುಕಿನಲ್ಲಿ ಎಂದಿಗೂ ಉಳಿಸಿಕೊಳ್ಬೇಕು. ಇವುಗಳನ್ನು ಮರೆತಾಗ ಖಂಡಿತ ಉಳಗಾಲವಿಲ್ಲ. ಸೊ ಈ ಕತೆ ಎಷ್ಟೋ ಜನರಿಗೆ ಗೊತ್ತಿರುತ್ತೆ, ಎಷ್ಟೋ ಜನರಿಗೆ ಗೊತ್ತಿರಲ್ಲ. ಸೊ ನನಗೆ ಕೇಳ್ಬೋದು ನೀವು, ನೀನು ವಿಡಿಯೋದಲ್ಲಿ ಹೇಳುವಂಥದ್ದು ಅಂತೆಲ್ಲ. ಅದೇ ಯಾವಾಗಲೇ ಹೇಳ್ದಂಗೆ ಸ್ಟಾರ್ಟಿಂಗ್ಸಲ್ಲೇ ಹೇಳ್ದಂಗೆ ಈ ನೀರು ಹರಿತಿರೋದ್ರ ಬಗ್ಗೆ, ನೀರು ತುಂಬ ಹರಿತಾ ಇದೆ ಅಂತ ಹೇಳಿ ಏನು ಹೇಳೋಕ್ಕೆ ಸಾಧ್ಯ ಇಲ್ಲ ವಿಡಿಯೋದಲ್ಲಿ. ಸೊ ಆಲ್ರೆಡಿ ವಿಡಿಯೋದಲ್ಲಿ ನೋಡ್ತಾ ಇರ್ತೀರಿ, ನೀರು ಹರಿತಾ ಇದೆ, ಆಕಲ್ ಮೇಲಿಂದ ಹರಿತಾ ಇದೆ, ಎಲ್ಲ ಕಾಣ್ತಾ ಇರುತ್ತೆ. ಸೊ ಸ್ವಲ್ಪ ಆ ವಿಡಿಯೋನ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋಣ ಅಂತ ಹೇಳಿ ಈ ಸ್ಟೋರಿನ ಹೇಳಿರೋದು. ನಂಗೆ ನಾರ್ಮಲಿ ಹಿಡಿಸುತ್ತೆ. ನಾನು ಫಸ್ಟ್ ಟೈಮ್ ಹೇಳಿರೋದಕ್ಕೆ ಈ ವಿಡಿಯೋಸಲ್ಲಿ ಇಂಥ ಸ್ಟೋರೀಸನ್ನು ನಾನು ಫಸ್ಟ್ ಟೈಮ್ ಹೇಳಿರೋದಕ್ಕೆ ಮೋಸ್ಟ್ಲಿ ಸರಿಯಾಗಲಿಲ್ಲ. ನನ್ನ ವರ್ಡಿಂಗ್ಸಲ್ಲಿ ಹೇಳಿದ್ದೀನಿ ನಾನು, ಸ್ಟಿಲ್ ಸರಿಯಾಗಲಿಲ್ಲ ಅಂತಲೇ ನಂಗೆ ಅನಿಸುತ್ತೆ. ಆದರೂ ಇಟ್ಸ್ ಜಸ್ಟ್ ಟ್ರೈ ಅಲ್ಲ, ಜಸ್ಟ್ ಗಿವ್ ಇಟ್ ಎ ಟ್ರೈ ಅಷ್ಟೇ ಯೋಚನೆ ಮಾಡಿ ಹೇಳಿರೋದು ಅಷ್ಟೇ. ಸೊ ನಾನು ಸಹಸ್ರಲಿಂಗದಲ್ಲಿದ್ದೆ. ಸಹಸ್ರಲಿಂಗದಲ್ಲಿ ನೀರು ಬಂದಿದ್ದನ್ನು ಅದನ್ನ ನೋಡ್ಲಿಕ್ಕೆ ಹೋಗಿದ್ವಿ. ನೀವು ಕೇಳ್ಬೋದು, ಸಹಸ್ರಲಿಂಗದಲ್ಲಿ ಇದ್ದೆ ಅಂದಮೇಲೆ ಸಹಸ್ರಲಿಂಗದ ಸ್ಟೋರಿ ಹೇಳ್ಬೋದಲ್ಲ ಅಂತೇಳಿ. ಅಫ್ಕೋರ್ಸ್ ನಾನು ಶಿವನ ಸ್ಟೋರಿ ಹೇಳಿದ್ದೀನಿ ಅಂದರೆ ಅದು ಸಹಸ್ರಲಿಂಗದ ಶಿವನೇ ಆಯಿತು, ಎಲ್ಲಿ ಶಿವನೇ ಆಯಿತು, ಶಿವಂದೇ ಸ್ಟೋರಿ ಹೇಳಿರೋದು ನಾನು. ಓಕೆ, ಸೊ ಸಹಸ್ರಲಿಂಗದ ಸ್ಟೋರಿ ಬಗ್ಗೆ ಹೇಳಬೇಕು ಅಂದರೆ ನಾನು ಪೂರ್ತಿಯಾಗಿ ತಿಳ್ಕೊಂಡು ಹೇಳಬೇಕು, ಒಂದು ಸಣ್ಣ ಪುಟ್ಟ ತಿಳ್ಕೊಂಡು ಹೇಳಬಾರ್ದು. ರಾಜ ಅವನು ಯಜ್ಞಕ್ಕೋಸ್ಕರ ಲಿಂಗಗಳನ್ನು ಸ್ಥಾಪನೆ ಮಾಡ್ದ. ಅವನು ಜನ ತುಂಬ ರೋಗದಿಂದ ನರಳ್ತಾ ಇದ್ದರು. ಆ ರೋಗ ನಿವಾರಣೆ ಮಾಡೋಕ್ಕೋಸ್ಕರ ಇಷ್ಟು ಲಿಂಗಗಳನ್ನು ಅಲ್ಲಿ ಸ್ಥಾಪನೆ ಮಾಡಿಸ್ದ. ಅದಕ್ಕೆ ಡೈಲಿ ನೀರು ಹರಿಬೇಕಿತ್ತು, ಅಂದರೆ ನೀರು ಹಾಕಿ ಇದು ಮಾಡಬೇಕಿತ್ತು. ಆದ ಕಾರಣಕ್ಕೋಸ್ಕರ ಅವನು ಅಲ್ಲಿ ಸ್ಥಾಪನೆ ಮಾಡ್ದ ಅದನ್ನು ಅನ್ನೋ ಒಂದು ಸಣ್ಣ ಕತೆ ಗೊತ್ತಿದೆ ನನಗೆ, ಪೂರ್ತಿಯಾಗಿ ಗೊತ್ತಿಲ್ಲ. ಅಲ್ಲಿ ಆ್ಯಕ್ಚುಲಿ ಕತೆನ ಹಾಕಿದ್ದಾರೆ. ಪ್ರತಿ ಸಲ ಹೋದಾಗ ಓದ್ತೀನಿ ನಾನು, ಬಟ್ ಹೇಳಲಿಕ್ಕೆ ಮಾತ್ರ ಬಾಯಿ ಬರ್ತಾಯಿಲ್ಲ ನನಗೆ. ಸೊ ಫಸ್ಟ್ ನೀವು ನೋಡಿದ್ರಲ್ಲ, ನಾವು ಒಂದು ಕಡೆ ನಿಂತ್ಕೊಂಡಿದ್ವಿ ಅಂಥೇಳಿ, ಅದು ಅದೇ ಪ್ಲೇಸೇ ಮೋಸ್ಟ್ಲಿ ಇದು. ಹೌದು, ಫಸ್ಟ್ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ಸಲ್ಲಿ ನಾವು ನಿಂತಿರೋ ಪ್ಲೇಸೇ ಈ ಪ್ಲೇಸ್ ಆಗಿತ್ತು. ಇದು ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಕಾಣೋದಿಲ್ಲ, ಲಾಸ್ಟ್ ಎಂಡಿಗೆ ಕಾಣುತ್ತೆ. ಸೊ ಸಹಸ್ರಲಿಂಗದ ಕಥೆನ ನಾನು ಪೂರ್ತಿಯಾಗಿ ಸ್ಟಡಿ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಲಿಕ್ಕಾದರೆ ಟ್ರೈ ಮಾಡ್ತೀನಿ. ವಿಡಿಯೋ ಲೆಂತ್ ಜಾಸ್ತಿ ಇದ್ದರೆ ಹೇಳಲಿಕ್ಕಾದರೆ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಕ್ಕೇನಿದೆ, ಟ್ರೈ ಎಲ್ಲದೂ ಮಾಡ್ಬೋದು. ಮನೇಲಿ ಖಾಲಿ ಇರೋ ಬದಲು ಟ್ರೈ ಮಾಡೋದೇ ಎಷ್ಟೋ ಬೆಟರು. ಸೊ ಇಷ್ಟ ಆಗಿತ್ತು ನನ್ನ ಈ ವಿಡಿಯೋ. ಫುಲ್ ಗ್ರೀನರಿ, ಶಿರ್ಸಿಲ್ ಗ್ರೀನರಿ ನೋಡೋದು ಮತ್ತು ಒಂದು ರೀತಿ ಚೆಂದ. ಎಲ್ಲ ಕಡೆ ಗ್ರೀನರಿ. ನಾವು ನಮ್ಮದು ಹಳ್ಳಿ ಮನೆಗೆ ಹೊರಟಿದ್ವಿ ಲಾಸ್ಟ್ ಎಂಡಿಗೆ ಎಲ್ಲ ಮುಗಿಸಿ ನಾವು ಮಧ್ಯಾಹ್ನದಷ್ಟೊತ್ತಿಗೆ ಹಳ್ಳಿ ಮನೆಗೆ ಹೋಗಿ ಬಂದ್ವಿ. ಅಲ್ಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಎಲ್ಲ ಗ್ರೀನಾಗಿ ಎಲ್ಲ ಚೆನ್ನಾಗಿತ್ತು. ಮಳೆ ಅಂದರೆ ನನಗೆ ಉಂಬಳ ನಾರ್ಮಲಾಗಿ ಹಿಡಿಸೋದಿಲ್ಲ. ನಿಮ್ಗೆ ಯಾರಿಗಾರು ಯಾವ್ದಾದ್ರು ಇನ್ಸೆಕ್ಟ್ಸ್ ಇಷ್ಟ ಆಗಲ್ಲ ಅಂದರೆ ಕಮೆಂಟ್ ಮಾಡಿ, ಅದನ್ನೇ ಪಾರ್ಸಲ್ ಮಾಡ್ತೀನಿ ನಿಮ್ಮ ಮನೆಗಳಿಗೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗಾಯ್ಸ್. ಯಾರ್ಯಾರು ನನ್ನ ವಿಡಿಯೋನ ಇನ್ನೂ ಲೈಕ್ ಮಾಡಿ, ಶೇರ್ ಮಾಡಬೇಕಂತಿಲ್ಲ, ಕಮೆಂಟ್ ಮಾಡಬೇಕಂತನಿಲ್ಲ, ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ ಸಾಕು. ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗಾಯ್ಸ್. ಬಾಯ್, ಸಿ ಯು ಲೇಟರ್.